ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಈ ಹಿಂದೆ ನಾನು ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ದೇವರಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಹಲವು ವಿಡಿಯೋಗಳನ್ನ ತೋರಿಸಿದ್ದೆ. ಅಂದರೆ ದೇವರು ನಮ್ಮ ಪರಿಸರದಲ್ಲಿ ಕ್ಯಾಪ್ಚರ್ ಆದಂಥ ಒಂದು ವಿಡಿಯೋಗಳನ್ನ ನಾನು ನಿಮಗೆ ತೋರಿಸಿದ್ದೆ. ಗೆಳೆಯರೆ, ಇನ್ನು ಈ ವಿಡಿಯೋಗೆ ಹತ್ತಿರ 4 ಲಕ್ಷ ವ್ಯೂಸ್ ಬಂದಿದೆ, ಅಂದರೆ 4 ಲಕ್ಷ ವೀಕ್ಷಣೆಗಳು ಬಂದಿದೆ. ಇನ್ನು ಈ ಒಂದು ವಿಡಿಯೋದ ಕೊನೆಗೆ ನಾನು ಹೇಳಿದ್ದೆ ನಿಮಗೆ ಇದರ ಒಂದು ಪಾರ್ಟ್ 2 ಬೇಕಾದ್ರೆ ನಿಮಗೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಪಾರ್ಟ್ 2 ಅಂತ ಹೇಳಿದ್ದೆ ನಾನು. ಈ ವಿಡಿಯೋದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ನಮಗೆ ಪಾರ್ಟ್ 2 ಬೇಡಿಕೆ ಬಂತು. ಅಂದರೆ 100ಕ್ಕಿಂತ ಹೆಚ್ಚು ಪಾರ್ಟ್ 2 ಬೇಕು ಅನ್ನೋ ಒಂದು ಬೇಡಿಕೆ ನಮ್ಮಲ್ಲಿ ಬಂತು. ಹಾಗಾಗಿ ಈ ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ನಾನು 5 ಘಟನೆಗಳನ್ನ ತೋರಿಸ್ತಾ ಇದ್ದೀನಿ. ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದಂಥ ಒಂದು ರಿಯಲ್ ಘಟನೆ ಆಗಿದೆ. ಯಾವುದೇ ಒಂದು ರೇಟಿಂಗ್ ಇಲ್ಲ, ನಾನು ತುಂಬಾ ರಿಸರ್ಚ್ ಮಾಡಿದ್ದೀನಿ, ಹುಡುಕಿದ್ದೀನಿ. ಹಾಗಾಗಿ ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ಆದಷ್ಟು ಪೂರ್ತಿ ನೋಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ವಾಟ್ಸಾಪ್ ಹಾಗೂ ಫೇಸ್ಬುಕ್ಕಲ್ಲಿ ಶೇರ್ ಮಾಡೋದನ್ನ ಕೂಡ ನೀವು ಮರಿಬೇಡಿ. ಗೆಳೆಯರಲ್ಲಿ ನೀವು ಇಲ್ಲಿ ಮೊದಲನೇ ವಿಡಿಯೋ ನೋಡ್ತಿರ್ಬೋದು. ಇದು ಚೈನಾದಲ್ಲಿ ಕ್ಯಾಪ್ಚರ್ ಆದಂಥ ಒಂದು ವಿಡಿಯೋ. ಚೈನಾದಲ್ಲಿ ಒಂದು ಸತಿ ಜೋರಾಗಿ ಒಂದು ಗುಡುಗು ಸಿಡಿಲು ಬರುತ್ತೆ. ಈ ಒಂದು ಸಮಯದಲ್ಲಿ ಕ್ಯಾಪ್ಚರ್ ಆದಂಥ ಒಂದು ವಿಡಿಯೋ ಇದು. ಇಲ್ಲಿ ನೋಡ್ತಿರ್ಬೋದು ನೀವು, ಮಧ್ಯದಲ್ಲೊಂದು ಸಣ್ಣ ಒಂದು ಆಬ್ಜೆಕ್ಟ್ ನಿಮಗೆ ಕಾಣಿಸ್ತಿರ್ಬೋದು. ಈ ಒಂದು ವಿಚಿತ್ರ ಆಕೃತಿ ಏನಿದೆ, ಇದು ಈ ಒಂದು ಮಿಂಚು ಬರ್ತಿರೋದನ್ನ ನೀವು ನೋಡ್ತಿರ್ಬೋದು, ಎಷ್ಟು ಡೇಂಜರಸ್ ಆಗಿ ಬರ್ತಾಯಿದೆ ಅಂತ. ಇದನ್ನು ನೆಲಕ್ಕೆ ಹೊಡೆಯೋದನ್ನ ಇದು ತಡಿತಾ ಇದೆ, ನೀವು ನೋಡ್ತಿರ್ಬೋದು. ಅದೆಲ್ಲ ಹೀರ್ಕೊಳ್ತಾ ಇರೋ ಥರ ಇದು ಕಾಣ್ತಾ ಇದೆ. ಇನ್ನು ಎರಡನೇದಾಗಿ ಇದು ನೋಡ್ಬೋದು ನೀವು, ಶಿವಂದು ಒಂದು ಮೂರ್ತಿಯಾಗಿದೆ. ಇದು ಒಂದು ರೋಡಲ್ಲಿ ಸರ್ಕಲಲ್ಲೇ ನೀವು ನೋಡ್ತಿರ್ಬೋದು. ಈಗ ಇನ್ನೊಂದು ಅಚ್ಚರಿ ನಡೆಯುತ್ತೆ. ಅಲ್ಲಿ ಶಿವನ ತ್ರಿಶೂಲ ಏನಿದೆ ಅದು ಮಾಯ ಆಗುತ್ತೆ. ನೀವು ಯಾರೋ ಒಂದು ಇದ್ದು ಈ ಒಂದು ಹೂನ ತಳ್ತಿರೋ ಥರ ಕಾಣ್ತಿದೆ. ಅದರಲ್ಲಿ ಯಾರೂ ಇಲ್ಲ. ಇದು ಅಕ್ಷರಶಃ ರಾತ್ರಿ ಹೊತ್ತಾಗಿತ್ತು. ಇಲ್ಲಿ ಯಾರೂ ಕೂಡ ಬರೋಕ್ಕಾಗಲ್ಲ. ಡೋರ್ಗಳು ಕೂಡ ಕ್ಲೋಸ್ ಆಗಿತ್ತು. ಇಲ್ಲಿ ಈ ದೇವಸ್ಥಾನದ ಒಳಗಡೆ ಇರೋ ಒಂದು ಹಿಡ್ಡನ್ ಕ್ಯಾಮ್ರಲ್ಲಿ ಇದೊಂದು ಕ್ಯಾಪ್ಚರ್ ಆದಂಥ ಒಂದು ದೃಶ್ಯವಾಗಿದೆ. ಇದು ಸಾಯಿಬಾಬಾನ ಪವಾಡ ಅಂತಲೇ ನನ್ನ ಪ್ರಕಾರ ಹೇಳ್ಬೋದು. ಆದರೆ ನಿಮ್ಮ ಪ್ರಕಾರ ಇದು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಗೆಳೆಯರೆ, ಇನ್ನೂ ಕೊನೆಯದಾಗಿ ಈ ಒಂದು ಚೈನಾದಲ್ಲಿ ಒಂದು ನಡೆದಂಥ ಒಂದು ದೃಶ್ಯವಿದು. ಇದು ಬುದ್ಧನ ಒಂದು ದೃಶ್ಯವಾಗಿದೆ. ಇದು ನೋಡ್ತಿರ್ಬೋದು. ಕ್ಯಾಮ್ರಾದಲ್ಲಿ ಯಾರೋ ಒಂದು ಸೆರೆ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಲೈಟ್ ಜಾಸ್ತಿ ಆಗುತ್ತೆ ಅಲ್ಲೊಂದು ಆ ಜಾಗದಲ್ಲಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಒಂದು ಬ್ರೈಟ್ ಆಗ್ತಿದೆ ಅಂತ. ಬ್ರೈಟ್ ಆಗ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇಲ್ಲಿ ಕಣ್ಣನ್ನು ಬಿಟ್ಟಿಸ್ತಾ ಇದ್ದಾರೆ ಬುದ್ಧ. ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಇದು ತುಂಬಾ ಕ್ಲೋಸ್ ಆಗಿ ಕ್ಯಾಪ್ಚರ್ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಬ್ರೈಟ್ನೆಸ್ದು ಇಶ್ಯೂ ಬರ್ಬೋದು. ಆದರೆ ಇದು ನಿಜವಾಗ್ಲೂ ನಡೆದಂಥ ಒಂದು ದೃಶ್ಯವಾಗಿದೆ. ಈಗ ನೀವು ಇನ್ನೊಂದು ಆ್ಯಂಗಲಲ್ಲೂ ಕೂಡ ನೋಡ್ತಿರ್ಬೋದು, ನಿಮಗೆ ಗೊತ್ತಾಗ್ತಿರ್ಬೋದು. ಇನ್ನೊಬ್ಬರು ಕೂಡ ಇದನ್ನು ಕ್ಯಾಪ್ಚರ್ ಮಾಡಿದರು. ಅವರ ಒಂದು ಪರ್ಸ್ಪೆಕ್ಟಿವ್, ಅಂದರೆ ಅವರ ಒಂದು ಆ್ಯಂಗಲ್ನಲ್ಲಿ ಕೂಡ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ ಸಾಕಷ್ಟು ಜನ ಇದನ್ನು ರೆಕಾರ್ಡ್ ಮಾಡ್ತಿದ್ರು. ಹಾಗಾಗಿ 2 ವಿಡಿಯೋ ಮಾತ್ರ ನಾನು ತೆಗೆದು ಹಾಕಿದ್ದೇನೆ. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಇದರ ಒಂದು ಪಾರ್ಟ್ 3 ಬೇಕಾ ಅಂತ ಕೂಡ ನಮಗೆ ಎಸ್ ಆರ್ ನೋ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮಗೆ ಪಾರ್ಟ್ 3 ಬೇಕು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದಗಳು ಗೆಳೆಯರೆ. ನಿಮ್ಮ ಜೀವನದಲ್ಲಿ ವಿದ್ಯೆ, ಉದ್ಯೋಗ, ಪ್ರೇಮ ವಿಚಾರ, ವಿವಾಹ, ಸಂತಾನ ಭಾಗ್ಯ ಇಂಥ ಯಾವುದೇ ಒಂದು ತೊಂದರೆಗಳಿದ್ದರೂ ನಿಮ್ಮ ಜೀವನದಲ್ಲಿ ನೀವು ಅದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಈ ಒಂದು ಕೆಳಕಂಡ ನಂಬರ್ಗೆ ನೀವು ಸಂಪರ್ಕಿಸಿ. ಹಾಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ.